ಕವಿತಾ ರೆಡಿ ಆದ್ರಾ? ಎಲ್ಲಿ ಪಾಪು? ಪಾಪುನ ಮಾವ ಎತ್ಕೊಂಡು ಹೋಗಿದ್ದಾರೆ. ಹಂಗೆ ನಾನು ಅಲ್ಲಿ ನಾಮಕರಣ ಸ್ಟೇಜ್ ಹತ್ರ ಕರ್ಕೊ ಬರ್ತೀನಿ, ನೀವೆಲ್ಲ ಹೊರಟು ಬರ್ರಮ್ಮ ಅಂತೇಳಿ ಮಾವ ಕರ್ಕೊಂಡು ಹೋದ್ರು. ನಂದಿನಿ ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಅಯ್ಯೋ ಅದಕ್ಕೆ ಇನ್ನೂ ನೀವು ರೆಡಿ ಆಗೋದ್ರಲ್ಲೇ ಇದ್ದೀರಾ? ಎಷ್ಟೊತ್ತಪ್ಪ ಈ ಹೆಂಗಸರು ರೆಡಿ ಆಗೋದು? ಬೇಗ ಆಗೋದೇ ಇಲ್ಲ. ನಾವು ನೋಡಿ ಎಷ್ಟು ಬೇಗ ರೆಡಿ ಆಗ್ತೀವಿ. ನಾನು ಅಣ್ಣನು ವೈಟ್ ಆ್ಯಂಡ್ ವೈಟ್ ಆಗಿ ಹೆಂಗ್ ಮಿಂಚ್ತಾ ಇದೀವಿ ನೋಡಿ. ಅದಕ್ಕೆ ಅಮ್ಮ ಚೆನ್ನಾಗಿದ್ದೀವ ಇಬ್ರು? ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಕಣೋ ಸೂರ್ಯ, ನೀನು ನಿಮ್ಮ ಅಣ್ಣನು. ನಿಮ್ದೇನಪ್ಪ ತಲೆ ಬಾಚಂಗಿಲ್ಲ, ಮೇಕಪ್ ಮಾಡಂಗಿಲ್ಲ, ಜಡೆ ಹಾಕಂಗಿಲ್ಲ, ಬೇರೆ ಉಟ್ಕೊಳಂಗಿಲ್ಲ, ಪಿನ್ ಮಾಡಂಗಿಲ್ಲ, ಏನೂ ಇಲ್ಲ. ಮೇಲಿಂದ ಹಂಗೆ ತಗಲಾಕೊಂಡು ಪ್ಯಾಂಟ್ ಹಾಕೊಂಡು ಒಂದ್ ಸ್ವಲ್ಪ ತಲೆ ಬಾಚ್ಕೊಂಡು ಪೌಡ್ರ್ ಹಾಕೊಂಡು ಹೊರಟು ಬಿಡ್ತೀರಾ. ನಮ್ದಂಗೆ ಆಗುತ್ತಾ? ಸ್ವಲ್ಪ ಹೊತ್ತು ಇರ್ರಿ, ನಂದಿನಿನು ಬರ್ತಾಳೆ, ಸೀರೆ ಉಟ್ಕೊತಾ ಇದ್ದಾಳೆ, ಬಂದ್ಬಿಡ್ತಾಳೆ, ನಾವು ಬರ್ತೀವಿ, ನೀವು ನಡೀರಿ ಹಂಗೆ. ಅಯ್ಯೋ ನಮ್ಮನ್ನು ಕಳಿಸಿ ಯಾವಾಗ ಬರ್ತೀರಾ ನೀವು? ನಂದಿನಿ 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 ಬೇಗ ಬಾರಮ್ಮ. ಅಯ್ಯೋ ಬರೋವರೆಗೂ ನಿಮ್ಗೆ ಆತ ಕಣ, ಏನೋ ಒಂದ್ ಸ್ವಲ್ಪ ತಡವಾದ್ರೂ ಆಗುತ್ತೆ, ಇರು ಬರ್ತಾಳೆ. ನಂದಿನಿ ಬಾರಮ್ಮ, ನಿಮ್ಮ ಅಣ್ಣರು ಬೇಗ ಬೇಗ ಬರ್ರಿ ಅಂತಾನ ಅರ್ಜೆಂಟ್ ಮಾಡ್ತಾ ಇದ್ರೆ. ಬಾ ಒಂದ್ ಸ್ವಲ್ಪ ಬೇಗ, ಒತ್ತಿಗೆ ಸರಿಯಾಗಿ ಆಗ್ಬಿಡ್ಲಿ, ಮುಹೂರ್ತಕ್ಕೆ ಸರಿಯಾಗಿ. ಮುಹೂರ್ತ ಅಲ್ಲಮ್ಮ, ನಾಮಕರಣ. ಏನು ಮದುವೆ ಮಾಡ್ತಾ ಇದೀವಾ? ಅಯ್ಯೋ ನಾನು ಅದನ್ನೇ ಕಣ ಹೇಳಿದ್ದು, ನಾಮಕರಣದ ಮುಹೂರ್ತ 11 ಗಂಟೆಯಿಂದ 12 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅದನ್ನೇ ಮುಹೂರ್ತ ಅಂದಿದ್ದು. ಒಳ್ಳೆ ಮುಹೂರ್ತ, ಅಂದ್ರೆ ಮದುವೆ ಮುಹೂರ್ತ ಅಲ್ಲ ಇದು, ನಾಮಕರಣದ ಮುಹೂರ್ತ. ನಡಿ, ನಿನ್ಗೆ ಅರ್ಥ ಆಗಲ್ಲ ಇದೆಲ್ಲನ. ಏನೋ ಒಂದು ಬಿಡಮ್ಮ, ನೀನಂತೂ ನಿನ್ ತಪ್ಪು ಒಪ್ಕೊಂಬದೇ ಇಲ್ಲ. ಮುಹೂರ್ತ ಅಂತ ಈಗ ಹೇಳಿ ಈಗ ಅಲ್ಲೇನೆ ನಾಮಕರಣದ ಮುಹೂರ್ತ ಅಂತೆ. ಏನೋ ಒಂದು ಬರೀ ಬೇಗ. ನಾನು ಬಂದೆ ಕಣ ಅಣ್ಣ. ಅಯ್ಯೋ ಏನ್ ಅರ್ಜೆಂಟ್ ಮಾಡ್ತೀರಪ್ಪ ನೀವಂತೂ, ನಡೀರಿ ಬರ್ತೀವಿ ನಾವು. ನಾವು ಅರ್ಜೆಂಟ್ ಮಾಡಿದ್ರೆ ನಿಮ್ದು ಸಾಯಂಕಾಲ ಆದ್ರೂ ಮೇಕಪ್ ಸೀರೆ ಉಡ್ಕೊಂಬದು ಮುಗಿಯೋದಿಲ್ಲ ನಂದಿನಿ. ಅದಕ್ಕೆ ಬಂದಿದ್ದು ನಾನು ಅಣ್ಣನ ಇಬ್ರು. ಬೇಗ ಬರ್ರಿ, ನಾವು ಹೋಗಿರ್ತೀವಿ, ಬಾರೋಣ. ಅಯ್ಯೋ ನಡೀರಿ ಅತ್ತೆ, ಎಷ್ಟೊತ್ತಂತ ನಿಂತ್ಕೊಳ್ಳೋದು ಇಲ್ಲೇ? ಸೀರೆ ಉಡ್ಕೊಂಡೆಲ್ಲ ನಿಂತ್ಕೊಂಡ್ರೆ ಒಂಥರ ಆಸಕ್ತಿ ಆದಂಗಾಗುತ್ತೆ. ನಡೀರಿ ಹೋಗೋಣ ಸ್ಟೇಜ್ಗೆ ಬೇಗ. ಎಲ್ಲರೂ ಬಂದ್ರಿ ನಿಮ್ಮ ಮನೆಯವರೆಲ್ಲನ? ಎಲ್ಲಿ ನಿನ್ ಮಗಳೇ ಬರ್ಲಿಲ್ವಲೇ ಕವಿತಾ? ಹೌದಲ್ವಾ? ಅಯ್ಯೋ ಕವಿತಾ, ಎಲ್ಲೇ ನಿಮ್ಮ ಮಾವ? ಸೂರ್ಯ ಹೋಗೋ ಬೇಗ, ನಿಮ್ಮ ಅಪ್ಪನ ಹತ್ರ ಪಾಪು ಇದ್ದಾಳೆ, ಹೋಗಿ ಕರ್ಕೊಂಡ್ ಹೋಗು. ನಿಮ್ಮ ಅಪ್ಪ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ ಸುಮ್ಮನೆ. ಇವತ್ತು ನಾಮಕರಣ ಅನ್ನೋದು ಗೊತ್ತಿಲ್ಲ ನೋಡೋರಿಗೆ. ಎಲ್ಲ ಅಂಗಡಿ ಕರ್ಕೊಂಡು ಹೋಗಿದಾರ, ಕರ್ಕೊಂಡ್ ಹೋಗ್ ಬೇಗ. ಸರಿ ಅಮ್ಮ, ಆಯ್ತು, ಕರ್ಕೊ ಬರ್ತೀನಿ ಇರು. ಅಪ್ಪ ಇಲ್ಲೇ ಎಲ್ಲೋ ಇರ್ತಾರೆ. ಅಗ್ಗಳಲ್ಲಿ ಪುಟ್ಟಿ ಎಲ್ಲರೂ ಬಂದ್ಬಿಟ್ಟವ್ರೆ. ಅಮ್ಮಯ್ಯ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ ಎಲ್ಲರೂ ಬಂದಿದ್ದಾರೆ. ನಾವೇ ಲೇಟು. ನಡಿ. ಅಯ್ಯೋ ಅಪ್ಪ, ನೀವ್ ಈ ಕಡೆ ಕರ್ಕೊಂಡ್ ಬಂದ್ರ, ಅಣ್ಣ ಆ ಕಡೆ ನಿಮ್ಮನ್ನ ಹುಡ್ಕೊಂಡು ಹೋದ. ಕರ್ಕೊಂಬನ್ನಿ ಬೇಗ, ಟೈಮ್ ಆಯ್ತು ಅಂದ್ರೆ ನೀವೆಲ್ಲಿ ಕರ್ಕೊಂಡು ಹೋಗಿದ್ರಿ? ಅಯ್ಯೋ ಸ್ವಲ್ಪ ಪಾಪುಗೆ ಹೊಟ್ಟೆ ಹಸ್ಬಿಡುತ್ತೆ ಅಂತ ಊಟ ಮಾಡ್ಸೋಣ ಅಂತ ಅಲ್ಲಿ ಅಡುಗೆ ಮಾಡಿಸಿದ್ವಲ್ವಾ, ಅಲ್ಲಿ ಊಟ ಮಾಡಿಸ್ತಿದ್ದೆ. ಊಟ ಮಾಡಿಸಿ ಎಲ್ಲ ಬಾಯೆಲ್ಲ ಒರೆಸಿ ಕರ್ಕೊಂಬಂದೆ. ತಡಮ್ಮ ಅತ್ತೆ, ನಾಮಕರಣ ಮಾಡು. ಬಾರಮ್ಮ ನನ್ ಮುದ್ದು ಸೊಸೆ, ಬಾ 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 ಬಾ. ಸೂರ್ಯ ಬಾರೋ, ಅಪ್ಪ ಕರ್ಕೊಂಬಂದ್ರು. ಬಾ, ಇಲ್ಲೇ ಇದ್ದಾಳೆ ಚಿನ್ನಿ. ಓ ಅಪ್ಪ ಈ ಕಡೆಯಿಂದ ಕರ್ಕೊಂಬಂದ, ನಾನು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಅಯ್ಯೋ ಈಗ ಬಂದ್ಲಲ್ಲ ಬಿಡಪ್ಪ. ನಾಮಕರಣ ಮಾಡಿ ಬೇಗ ಬೇಗ, ತಿರ್ಗಾ ರಾವ್ ಕಾಲ ಬಂದ್ಬಿಡುತ್ತೆ. ಹೌದ್ ಕಣೆ ನಂದಿನಿ, ಬೇಗ ತೊಟ್ಲಿಗೆ ಹಾಕ್ಬಿಡು ಚಿನ್ನಿನ. ಕವಿತಾ ಎಲ್ಲೇ ನಿಮ್ಮ ಅಣ್ಣ ಬಂದಿದ್ದಾರೆ ಅಂತ ಹೇಳ್ತಿದ್ದೆ, ಎಲ್ಲಿ? ಅಲ್ಲೇ ಇದಾರಕ್ಕ, ಅಲ್ಲಿಂದ ಕಡೆ ಕೂತಿದ್ದಾರೆ. ನಾನು ಇಲ್ಲೇ ಕುತ್ಕೊಂತೀನಿ ಬಿಡಮ್ಮ, ಪರವಾಗಿಲ್ಲ, ಆಮೇಲೆ ಬರ್ತೀನಿ ಅಂತಾನ ಕೂತಿದ್ದಾರೆ ಚೇರ್ ಮೇಲೆ. ಎಲ್ರು ಬಂದಿದಾರಲ್ವಾ? ಸರಿ ನಂದಿನಿ, ತೊಟ್ಲಿಗೆ ಹಾಕ್ಬಿಡು. ಹೆಸರು ಹೇಳ್ಬಿಟ್ಟು ಹಾಕು ಅಂದ್ರೆ ಯಾವ ಹೆಸರು ಅಂತಾನ ಹೇಳ್ಬೇಕು. ಮೊದಲು ನಮ್ಮ ಮನೆ ದೇವರು ಲಕ್ಷ್ಮೀ ದೇವರು, ಲಕ್ಷ್ಮಿ ಅಂತಾನೆ ಹೇಳಮ್ಮ ಮೊದಲು, ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಕೆಂಬಿರಂತೆ. ಸರಿಯಪ್ಪ ಆಯ್ತು, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಅದಕ್ಕೆ ಈಗ ಹೇಳಿ, ಯಾವ ಹೆಸರು ಸೆಲೆಕ್ಟ್ ಮಾಡಿದೀರಾ? ಇದುವರೆಗೂ ಯಾವ್ದು ಹೆಸರು, ಯಾವ ಅಕ್ಷರ ಬಂದಿದೆ ಅಂತ ಬಿಟ್ಕೊಟ್ಟಿಲ್ಲ ನೀವು ಅಣ್ಣನು. ಯಾವ ಹೆಸರು ಸೆಲೆಕ್ಟ್ ಮಾಡಿದೀರಾ ಹೇಳ್ರಿ, ಈಗ್ಲಾದ್ರೂ ನಾಮಕರಣ ಮಾಡ್ಬೇಕು ನಾನು. ಅದು ನಂದಿನಿ, ನನ್ನ ಮಗಳಿಗೆ ನಾಯಿಂದ ಹೆಸರು ಚೆನ್ನಾಗಿ ಬರುತ್ತೆ, ನಾಯಿಂದ ಹೆಸರಿಡ್ರಿ ಅಂತಾನ ಹೇಳಿದ್ರು ಶಾಸ್ತ್ರಿಗಳು. ಹಂಗಾಗಿ ನಾನು ನಿಮ್ಮ ಅಣ್ಣ ನಿರ್ಧಾರ ಮಾಡಿದೀವಿ, ದೇವರ ಹೆಸರು ದೇವಿ ಹೆಸರು ಆಗುತ್ತೆ, ಅದು ನಂದಿತಾ ಅಂತ ಇಡೋಣ ಅಂತ. ಚೆನ್ನಾಗಿರುತ್ತೆ ಅಲ್ವಾ? ನಂದಿತಾ ತುಂಬಾ ಚೆನ್ನಾಗಿದೆ. ನಂದು ನಂದಿನಿ, ಇವಳ್ದು ನಂದಿನಿ, ನಂದಿತಾ. ಹೀಗಿರಿ ನಂದಿನಿ, ನಂದಿತಾ, ಮೋದಿನಿ, ಈ ತರ ಬರುತ್ತೆ. ನಂದಿನಿ ನಂದಿತಾ. ಹಾಕಮ್ಮ ನಂದಿತಾ ಅಂತಾನೆ ಚೆನ್ನಾಗೈತೆ ಹೆಸರು, ಕರಿಯಕ್ಕೂ ಚೆನ್ನಾಗೈತೆ. ನಂದು ಅಂತಾನು ಕರಿಬೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಹೌದೌದು ಚೆನ್ನಾಗಿದೆ ನಂದಿತಾ. ನಂದಿತಾ ನಂದಿತಾ ನಂದಿತಾ. ಅಂತೂ ಇಂತೂ ಕವಿತನ್ ಮಗಳು ಚಂದ್ರು ಮಗಳಿಗೆ ನಾಮಕರಣ ಆಯ್ತು. ಏನಪ್ಪ ನಾಮಕರಣ ಮಾಡಿದ ಅತ್ತೆಗೆ ಏನ್ ಗಿಫ್ಟ್ ಕೊಡಿಸ್ತೀರಾ? ಅವಳು ಏನು ಕೇಳಿದ್ರು ಅದನ್ನ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ನಂದಿನಿ ನಿನ್ಗೇನ್ ಬೇಕು ಅದನ್ನ ಕೇಳು, ಕೊಡಿಸ್ತೀವಿ. ನಿಂದು ನಾಯಿಂದಾನೆ ಹೆಸರು ಆಗಿ ಬಂದಿತ್ತು, ಅವಳದು ನಾಯಿಂದಾನೆ ಬಂದಿದೆ. ತುಂಬಾ ಒಂದಕ್ಕೊಂದು ಮ್ಯಾಚಿಂಗ್ ಆಗುತ್ತಲ್ವಾ ಅತ್ತೆ ಸೊಸೆದು. ಹೆಂಗನು ನಂದಿನಿ ಮಗ ಇದ್ದಾನೆ, ಸೊಸೆ ಮಾಡ್ಕೊಂತಾಳೆ, ತಗೊಳ್ರಿ. ಮುಂದಕ್ಕೆ ಹೋಗ್ತಾನ ದೊಡ್ಡವರಾದ್ಮೇಲೆ. ಅಯ್ಯೋ ಈಗಿನ ಹುಡುಗರೇ, ನಾವಂಗ ಅನ್ಕೊಂಬದಷ್ಟೇ. ಮುಂಚೆಲಿತ್ತು ಏನೋ ಹುಡ್ತಿದಂಗೆನೆ, ತೊಟ್ಲಕ್ ಹಾಕ್ತಿದಂಗೆನೆ ಇವಳು ನನ್ನ ಸೊಸೆ, ಇವಳು ಇವನು ನನ್ನ ಅಳಿಯ ಅಂತ ಹೇಳ್ಕೆಂಬಾರು. ದೊಡ್ಡರಾದ್ಮೇಲೆ ಹಂಗೆ ಮದುವೆನೂ ಮಾಡಾರು. ಆದ್ರೆ ಇವಾಗಿನ ಹುಡುಗರು ಕಾಲೇಜ್ಗೆ ಹೋಗ್ತಿದಂಗೆನೆ ಲವ್ ಅದು ಇದು ಅಂತ ಓಡಾಡ್ತವೆ.
ಹುಡುಗಿ ಯಾರ ಹಿಂದೆ ಹೋಗಿ ಮದುವೆ ಆಗ್ತಾರೋ ಏನೋ ಯಾರಿಗೆ ಗೊತ್ತು. ಈಗಲೇ ಯಾಕೆ ಗಂಡು ಹೆಣ್ಣು ಅಂತನ ಯಾವುದೂ ಹೇಳಕ್ ಹೋಗ್ಬಾರ್ದು, ಸುಮ್ಮನಿರ್ರಿ. ಈಗಿನ ಕಾಲನೇ ಬೇರೆ, ಮೊದ್ಲಿನ ಕಾಲನೇ ಬೇರೆ. ಮೊದ್ಲಿನಂಗೆ ಈಗ ಯಾರೂ ಇಲ್ಲ ಹುಡುಗರು. ಹೌದ್ ಕಣ್ ಗುಂಡಜ್ಜಿ, ಮೊದ್ಲೇ ಹೆಸರು ಹೇಳ್ಬಾರ್ದು. ಮುಂದಕ್ಕೆ ಯಾರ್ಯಾರು ಓದೋದಿ ಏನೇನು ಆಗ್ತಾರೋ ಅವ್ರಿಗೆ ಯಾರ್ಯಾರು ಇಷ್ಟ ಆಗ್ತಾರೋ ಏನೋ ಬಿಡ್ರಿ. ಈಗ ಯಾಕೆ ಇನ್ನೇನು ನಾಮಕರಣ ಮಾಡಿದ್ದಾಯ್ತಲ್ಲ, ಎಲ್ಲರೂ ಬಂದಿರೋರೆಲ್ಲನ ಊಟ ಮಾಡ್ಕೊಂಡು ಹೋಗ್ಬೇಕು ತಪ್ಪದೆ. ಗುಂಡಜ್ಜಿ, ಲಸ್ಮಕ್ಕಯ್ಯ, ಎಲ್ಲಿ ಭಾಗ್ಯಮ್ಮ, ಭಾನು ಅವರೆಲ್ಲನ ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಚೇರ್ ಮೇಲೆ ಕುಕ್ಕೊಂಡಿದ್ದಾರೆ. ಇಲ್ಲೆಲ್ಲ ನಿಂತ್ಕಮಕ್ಕೆ ಜಾಗ ಆಗಲ್ಲ ಅಲ್ವಾ ಎಲ್ಲರಿಗೂ, ಅದಕ್ಕೆ ನಾವಿಲ್ಲೇ ಕುಕ್ಕೊಂಡಿರ್ತೀವಿ. ಹೋಗ್ರಮ್ಮ ನೀವು ಅಂದ್ರು, ನಾವು ಬಂದ್ವಿ. ಏ ಚಿನ್ನಿ, ಇವತ್ತಿಂದ ನಿನ್ನ ಹೆಸರು ನಂದಿತಾ ಅಂತನ. ನಾನಂತೂ ನಿನ್ನ ನಂದು ನಂದು ಅಂತಾನೆ ಕರಿತೀನಿ. ಚೆನ್ನಾಗಿದೆ, ನಂದು ಮಗಳು ನಂದಿನಿ. ಆಯ್ತು ಹೇಳಪ್ಪ, ನಿನ್ನ ಮಗಳೇ ಅಂದ್ಕೋ. ಅಣ್ಣ ಈ ಮಗಳು ಅಂದ್ರೆ ಬೇರೆ ಅಲ್ಲ, ನಿನ್ನ ಮಗಳು ಅಂದ್ರೆ ಬೇರೆ ಅಲ್ಲ. ಅವಳಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಚಿಕ್ಕಪ್ಪ. ಅದು ಇದು ಕೊಡಿಸ್ತಾ ಇರ್ತೀಯಲ್ಲ ಕರ್ಕೊಂಡೋಗಿ, ಹಣ್ಣು, ಬಾಳೆಹಣ್ಣು, ಚಾಕ್ಲೇಟು, ಲಾಲಿಪಾಪು, ಅದು ಇದು. ಅದಕ್ಕೆ ಯಾವಾಗ್ಲೂ ನಿನಗೆ ಅಂಟ್ಕೊಂಡಿರ್ತಾಳೆ. ಅಣ್ಣನ ಹತ್ರ ಜಾಸ್ತಿ ಹೋಗೋದೇ ಇಲ್ಲ ಅಲ್ವಾ? ಹೌದು ನಂದಿನಿ, ನನ್ನ ಹತ್ರನೇ ಜಾಸ್ತಿ ಇವಳು ತುಂಟಾಟ ಆಡೋದು ನಂತರನೇ. ಹೌದು ಕಣ, ತುಂಟಾಟ ಆಡೋದ್ರಲ್ಲಿ ಇವಳು ಎಲ್ಲ ನಿನ್ನಂಗೆನೆ, ನಿನ್ನ ಹೊಲಿಕೆನೆ ಹುಟ್ಟಿದಾಳೆ ಅವಳು. ಚಂದ್ರನ್ ಥರ ಸಿಟ್ಟಿಲ್ಲ ಮುಖದ ಮೇಲೆ, ಯಾವಾಗಲೂ ನಗ್ನಗ್ತಾ ಇರ್ತಾಳೆ ನನ್ನ ಮೊಮ್ಮಗಳು. ನಂದಿನಿ, ಎಲ್ಲಮ್ಮ ನಿನ್ ಗಂಡ ನಿನ್ ಮಗ ಎಲ್ಲಿ? ಅಲ್ಲೇ ಎಲ್ಲ ಕೂತಿದಾರಪ್ಪ. ಅವನು ಇಲ್ಲಿಗೆ ಬಂದ್ರೆ ತಿಡ್ಕೆ ಮಾಡ್ತಾನೆ, ಅಳಿಸ್ತಾನೆ, ಜಡೆ ಎಳೆಯೋದು, ಕೂದಲು ಎಳೆಯೋದು ಮಾಡ್ತಾನೆ. ಅದಕ್ಕೆ ಅಲ್ಲಿ ಕೂತ್ಕೊಳ್ರಿ ಅಂತ ಅಲ್ಲೇ ಕೊಂಡಿದ್ದೀನಿ. ಅಲ್ಲೇ ಆಗೋ ಅಲ್ಲಿದ್ದಾರೆ ನೋಡ್ರಿ. ಹೌದಾ, ಬಿಡು, ಅಲ್ಲೇ ಇರ್ಲಿ. ಇನ್ನೇನ್ ನಾಮಕರಣ ಎಲ್ಲ ಆಯ್ತು. ಫೋಟೋಗ್ರಾಫರು ಫೋಟೋ ತೆಗಿಲಿ, ಎಲ್ಲರೂ ಒಂದ್ಸರಿ ಪೋಸ್ ಕೊಡ್ರಿ. ತೆಗಿಯೋಣ, ಬೇಗ ಕ್ಲಿಕ್ ಮಾಡು. ಚೆನ್ನಾಗಿರ್ಬೇಕು ಫೋಟೋಸ್ ಎಲ್ಲ. ನಮ್ಮ ನಂದಿತ್ತು ನಾವು. ಆಯ್ತಣ್ಣ, ನಾನು ಅವಾಗಿಂದ ಫೋಟೋ ತೆಗಿತಲೇ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವು ನಾಮಕರಣ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ನಾನು ಸ್ವಲ್ಪ ದೂರ ನಿಂತ್ಕೊಂಡಿದ್ದೀನಿ. ಎಲ್ಲರೂ ಸ್ಮೈಲ್ ಮಾಡಿ. ಈಗೊಂದು ಗ್ರೂಪ್ ಫೋಟೋ ತೆಗಿಯೋಣ. ರೆಡಿ, 1 2 3. ಆಯ್ತೇನಣ್ಣ, ಎಲ್ಲಿ ಸೌಂಡೇ ಬರ್ತಾ ಇಲ್ಲ ಕ್ಯಾಮ್ರಾದು? ಅಯ್ಯೋ, ಸೌಂಡ್ ಆಫ್ ಮಾಡ್ಕೊಂಡಿದ್ದೀನಿ ಕಣಣ್ಣ, ಅದಕ್ಕೆ ಸೌಂಡ್ ಬರ್ತಾ ಇಲ್ಲ. ಈಗ ಆನ್ ಮಾಡ್ತೀನಿ ರೀ. ಕೇಳಿಸ್ತೇನೆ ಅಣ್ಣ? ಕೇಳಿಸ್ತು. ಇನ್ನೊಂದೆರಡು ತೆಗೀರಿ ಹಂಗೆ. ಸಾಕು ಬಿಡಪ್ಪ, ಎಷ್ಟು ತೆಗಿದ್ರು ಅಷ್ಟೇನೆ. ಬೇರೆಯವರೆಲ್ಲನ ತೆಗಿಸ್ಕೊಂಡವರು ಊಟ ಮಾಡ್ಕೊಂಡು ಹೋಗ್ಲಿ. ಅತ್ತೆ, ಅವರೆಲ್ಲರೂ ಕಳಿಸ್ತೀನಿ ನಾನು ಹೋಗಿ. ಆಯ್ತು ಗಂಗಾ, ನೀನು ಹೋಗು, ಅಲ್ಲೆಲ್ಲ ನೋಡ್ಕೊ ಹೋಗು. ಯಾರಾದ್ರೂ ಹೋಗಿದರು ಎಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗು ನೀನು. ಅಂತೂ ಇಂತೂ ನಾನು ಮುದ್ದು ಸೊಸೆಗೆ ನಾಮಕರಣ ಮಾಡ್ಬಿಟ್ಟೆ. ನಂದಿನಿ, ನೀನ್ ಏನ್ ಕೇಳಿದ್ರು ಗಿಫ್ಟ್ ಕೊಡಿಸ್ತಾರಂತೆ. ಏನ್ ಬೇಕು ಕೇಳಮ್ಮ ನಿಮ್ಮ ಅಣ್ಣನ. ಇದೇ ಟೈಮು, ಈ ಟೈಮ್ ಬಿಟ್ರೆ ಸಿಗಲ್ಲ ನಿಮ್ಮ ಅಣ್ಣರು. ಈಗಲೇ ಕೇಳ್ಬಿಡು. ನಿನಗೆ ನೆಕ್ಲೆಸ್ ಬೇಕಾ, ಸರ ಬೇಕಾ, ಅಥವಾ ಏನ್ ಬೇಕು ಕೇಳು. ಅಯ್ಯೋ ಬಿಡು ಗುಂಡಜ್ಜಿ, ನಮ್ಮ ಅಣ್ಣರು ಅವ್ರು ಇಷ್ಟಪಟ್ಟು ಏನ್ ಬೇಕಾದ್ರೂ ಕೊಡಿಸ್ಲಿ, ಅದನ್ನ ನಾನು ಪ್ರೀತಿಯಿಂದ ತಗಂತೀನಿ. ನಾನು ಏನ್ ಬೇಕು ಅಂತನ ನಾನಾಗಿ ನನ್ನ ಬಾಯಿ ಬಿಟ್ಟು ಕೇಳಲ್ಲಪ್ಪ. ಅವ್ರೇನಾದ್ರೂ ಕೊಡಿಸ್ಲಿ, ಅವ್ರಿಷ್ಟ. ಇದಪ್ಪ ಹೆಣ್ಮಕ್ಳು ವರ್ಷೆ ಅಂದ್ರೆ. ಕೆಲವರು ಹೆಣ್ಮಕ್ಳು ಇದಾರೆ, ಅಯ್ಯೋ ನನಗೆ ಸರನೇ ಬೇಕು, ನನಗೆ ರೇಷ್ಮೆ ಸೀರೆ 5,000 ರೂಪಾಯಿದೇ ಬೇಕು, ನನಗೆ ನೆಕ್ಲೆಸೇ ಬೇಕು, ನಾನು ಒಪ್ಪಿರೋ ಡಿಸೈನೇ ಮಾಡಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹೆಂಗೋ ಇಂಥ ಹೆಣ್ಮಕ್ಳಿದ್ರೆ ತವ್ರ ಮನೆಯವರು, ಅಣ್ಣ ತಮ್ಮಗಳು, ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ. ಸರಿಯಾಗಿ ಹೇಳ್ದೆ ಕಣೆ ಲಸ್ಮಕ್ಕ. ಬಾನು, ಭಾಗ್ಯಮ್ಮ, ಬರ್ರಿ ಎಲ್ಲ ಫೋಟೋ ತೆಗಿಸ್ಕೊಂಬರಂತೆ. ಫೋಟೋ ತೆಗಿಸ್ಕೊಂಡು ಊಟಕ್ಕೆ ಹೋಗ್ರಿ. ಎಲ್ಲನ ಊಟ ಮಾಡ್ಕೊಂಡೆ ಹಂಗೆ ಹೋಗ್ಬೇಡ್ರಿ. ಸಮರ್ಥ, ನೀನು ಬಂದ್ಯಾ? ನಿಂತ್ಕೋ ಬಾ. ಮಾವನ ಜೊತೆಗೆ ಫೋಟೋ ತೆಗಿಸ್ಕೊ. ಸರಿ ಅಮ್ಮ, ನಾವು ಇನ್ನು ಬರ್ತೀವಿ. ಗುಂಡಜ್ಜಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಲಸ್ಮಕ್ಕ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಹಂಗೆ ಹೋಗ್ಬೇಡಿ. ಸರಿ ಆಯ್ತು ಕಣಕ್ಕ, ಊಟ ಮಾಡ್ಕೊಂಡೇ ಹೋಗ್ತೀವಿ. ನಡಿ ಗುಂಡಜ್ಜಿ, ಹೋಗೋಣ ನಾವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.